everyone, welcome back to Social Solutions. In today's class, we have to discuss about the modal verbs. ಈ modal verbs ಎಲ್ಲ ಏನು 10th ಬೋರ್ಡ್ ಎಕ್ಸಾಮ್ ಅಲ್ಲಿ ಕಂಪಲ್ಸರಿ ಕ್ವೆಶ್ಚನ್ಸ್ ಬಂದೇ ಬರುತ್ತೆ ಅಲ್ವಾ? ಸೊ ತುಂಬಾ ಸಿಂಪಲ್ ಆಗಿರುತ್ತೆ, ಅದು ತುಂಬಾ ಕನ್ಫ್ಯೂಸ್ ಮಾಡ್ಕೋತೀರಾ. ಹಾಗಾದ್ರೆ ನೋಡೋಣ ಇವತ್ತು modal verbs ಅಂತ ಏನು. ಹಾಗಾದ್ರೆ ಯಾವುದನ್ನ ನಾವು modal verbs ಅಂತ ಕರಿತೀವಿ? ಎಕ್ಸಾಂಪಲ್ may, can, could, may, might ಅಲ್ವಾ? ಸೊ ಇನ್ನು ಹಲವಾರಿದೆ. ಕ್ಯಾನ್, ಕುಡ್, ಮೇ, ಮೈಟ್, ಶೆಲ್, ಶುಡ್, ವಿಲ್, ವುಡ್ ಇದನ್ನೆಲ್ಲ ನಾವೇನಂತ ಕರಿತೀವಿ? ಮಾಡಲ್ ವರ್ಬ್ಸ್ ಅಂತ ಕರಿತೀವಿ. ತುಂಬಾ ಇದೆ. ಹಾಗಾದ್ರೆ ನೋಡೋಣ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಕ್ಯಾನ್ ಮತ್ತೆ ಕುಡ್ಡಿನ ಡಿಫ್ರೆನ್ಸ್ ಏನು, ಅದನ್ನ ಹೇಗೆ ನಾವು ಯೂಸ್ ಮಾಡ್ತೀವಿ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಕ್ಯಾನ್, ದ ಫಸ್ಟ್ ಮಾಡಲ್ ವರ್ಬ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಈಸ್ ಕ್ಯಾನ್. ಹಾಗಾದ್ರೆ ಕ್ಯಾನ್ ನಾವ್ ಎಲ್ಲಿ ಯೂಸ್ ಮಾಡ್ತೀವಿ? ಯೂಶಲಿ ನೀವು ಕಾಮನ್ ಆಗಿ ಕೇಳಿರ್ತೀರಿ, ಕ್ಯಾನ್ ಐ ಕಮ್, ಕ್ಯಾನ್ ಐ ಗೋ, ಕ್ಯಾನ್ ಐ ಟೇಕ್ ಅಲ್ವಾ? ಎಷ್ಟು ಕಾಮನ್ ಆಗಿ ಇದು ಕೇಳಿರ್ತೀರಾ. ಹಾಗಾದ್ರೆ ಕ್ಯಾನ್ ಅನ್ನ ನಾವ್ ಎಲ್ಲಿ ಯೂಸ್ ಮಾಡ್ತೀವಿ? ಕ್ಯಾನ್ ಈಸ್ ಯೂಸ್ಡ್ ಟು ask the permission. When do we use can? Can is used to ask the permission. And also can is used to show the ability. Can also shows the ability. ಹೇಗಿದು ಒಂದು ಪರ್ಮಿಷನ್ ಗೆ ಮತ್ತೆ ಎಬಿಲಿಟಿಯನ್ನ. ಹಾಗಾದ್ರೆ ನಾವೀಗ ಫಸ್ಟ್ ಪರ್ಮಿಷನ್ ಅನ್ನ ಹೇಗೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಕ್ಯಾನ್ ಇಲ್ಲಿ ನೋಡಿ, ನೀವು ಯೂಶಲಿ ಇರುತ್ತೆ ಕ್ಯಾನ್ ಐ ಟೇಕ್ ಯುವರ್ ಪೆನ್, ನೀವು ಕೇಳ್ತಿರತ್ತಾನೆ ಕ್ಯಾನ್ ಐ ಟೇಕ್ ಯುವರ್ ಪೆನ್, ಕ್ಯಾನ್ ಯು ಹೆಲ್ಪ್ ಮೀ, ನೀವು ನನಗೆ ಹೆಲ್ಪ್ ಮಾಡ್ತೀರಾ? ಕ್ಯಾನ್ ಯು ಹೆಲ್ಪ್ ಮೀ, ಇದನ್ನ ಕ್ವಶನ್ ಫ್ರೇಮ್ ಮಾಡಬೇಕು. ಕ್ಯಾನ್ ಯು ಹೆಲ್ಪ್ ಮೀ ನಾವು ಕ್ವಶನ್ ಆಗ್ಬೋದು, ಮತ್ತೆ ನಾವು ಇಲ್ಲಿ ಪರ್ಮಿಷನ್ ಅಂತಾನು ಕೇಳಬಹುದು. ಓಕೆ, ಕ್ಯಾನ್ ಐ ಕಮ್, ಕ್ಯಾನ್ ಐ ಕಮ್ ವಿತ್ ಯು, ಕ್ಯಾನ್ ಐ ಕಮ್ ವಿತ್ ಯು ಅಲ್ವಾ? ಎಷ್ಟು ಸಿಂಪಲ್ ಆಗಿದೆ ನೋಡಿ. ಕ್ಯಾನ್ ಈಸ್ ಯೂಸ್ಡ್ ಫಾರ್ ಪರ್ಮಿಷನ್, ಕ್ಯಾನ್ ಐ ಟೇಕ್ ಯುವರ್ ಪೆನ್, ಕ್ಯಾನ್ ಯು ಹೆಲ್ಪ್ ಮೀ, ಕ್ಯಾನ್ ಐ ಕಮ್ ವಿತ್ ಯು. ದೀಸ್ ಆರ್ ದ ಬೇಸಿಕ್ ಎಕ್ಸಾಂಪಲ್ಸ್ ಐ ಹ್ಯಾವ್ ಗಿವನ್. ಹಾಗಾದ್ರೆ ನೋಡೋಣ, ಕ್ಯಾನ್ ಶೋಸ್ ದ ಎಬಿಲಿಟಿ ಅಂತ ಹೇಳಿದೆ. ಹೇಗೆ ಎಬಿಲಿಟಿನ ಶೋ ಮಾಡುತ್ತೆ ಇದನ್ನು ಕೂಡ ತುಂಬಾ ನಿಮಗೆ ಗೊತ್ತಿರುತ್ತೆ, ನೀವು ತುಂಬಾ ಸಲ ಕೇಳಿರ್ತೀರಾ. ಹಾಗಾದ್ರೆ ಎಬಿಲಿಟಿಯನ್ನ ಹೇಗೆ ಅಂತ ಕೇಳಿದ್ರೆ, ಸಪೋಸ್ ಇನ್ ಯುವರ್ ಕ್ಲಾಸ್ ಒನ್ ಗುಡ್ ಸಿಂಗರ್ ಇಸ್ ದೇರ್, ಯುವರ್ ಟೀಚರ್ ಸೇಸ್ tomorrow is a competition, go for the competition. The student says no ma'am, no I can't, ಆಗಲ್ಲ ನಾನು ಹೋಗಲ್ಲ. No, you have to go, you can ಅಲ್ವಾ? ಕ್ಯಾನ್ ನಾನು ಹೇಳ್ತಾ ಇದ್ದೆ ಅವ್ನ್ ಟೀಚರ್, ಮತ್ತೆ ಈಗ ಟೀಚರ್ ಮಾತಾಡ್ಬೋದು ಹಿ ಕ್ಯಾನ್ ಡೂ ಇಟ್, ಐ ನೋ, ನನಗೆ ಅವ್ನ್ ಮಾಡ್ತಾನೆ ನನಗೆ ಗೊತ್ತಿದೆ ಅಂದ್ರೆ ಅವನಲ್ಲಿ ಆ ಎಬಿಲಿಟಿ ಇದೆ ಅಲ್ವಾ? ಸೊ ಯು ಕ್ಯಾನ್ ಸ್ವಿಮ್. ನಾನು ಕೂಡ ಹೇಳ್ಬೋದು ಮ್ಯಾಮ್ ಕ್ಯಾನ್ ಐ ಪಾರ್ಟಿಸಿಪೇಟ್, ಐ ಕ್ಯಾನ್ ಸಿಂಗ್ ವೆರಿ ವೆಲ್. ಇಲ್ಲಿ ಐ ಕ್ಯಾನ್ ಸಿಂಗ್ ವೆರಿ ವೆಲ್, ಕ್ಯಾನ್ ಐ ಸಿಂಗ್ ವೆರಿ ವೆಲ್. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಮ್ಯಾಮ್ ಕ್ಯಾನ್ ಐ ಸಿಂಗ್, ಅಲ್ಲಿ ಪರ್ಮಿಷನ್ ಕೇಳ್ತಿದೆ. ಮ್ಯಾಮ್ ಐ ಕ್ಯಾನ್ ಸಿಂಗ್, ಮ್ಯಾಮ್ ನಾನು ಸಿಂಗ್ ಮಾಡಬಲ್ಲೆ, ನನ್ನಲ್ಲಿ ಆ ಎಬಿಲಿಟಿ ಇದೆ ಅಂತ ಅವನು ಹೇಳ್ತಾ ಇದ್ದಾನೆ ಅಲ್ವಾ? ಇಟ್ಸ್ ಅ ವೆರಿ ಸಿಂಪಲ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಡಿಫರೆನ್ಸ್ ಬಿಟ್ವೀನ್ ದ ಕ್ಯಾನ್ ಅಲ್ಲಿ ಡಿಫರೆನ್ಸ್ ಬಿಟ್ವೀನ್ ದ ಪರ್ಮಿಷನ್ ಅಂಡ್ ದ ಎಬಿಲಿಟಿ. ಓಕೆ, ಹಾಗಾದ್ರೆ ನಾವು ನೆಕ್ಸ್ಟ್ ಯಾವ್ದು ಕಲಿಯೋಣ? ಕ್ಯಾನ್ ಆಯ್ತು, ಕುಡ್ ಇದನ್ನ ನಾನು ನನ್ನ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.